ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಅಂತ ಸುವರ್ಣ ಬಳ್ಳಾರಿಲಿ ನಿಮ್ಮ ಬಳಿ ಪ್ರೀತಿಯ ಬಳ್ಳಾರಿ ಜನರೇ, ಬಡವ್ರ ಹತ್ರ, ಆಟೋ ಡ್ರೈವರ್ ಹತ್ರ, ದಿನಕೂಲಿಗಳ ಹತ್ರ, ಕೂಲಿ ಕಾರ್ಮಿಕರ ಹತ್ರ ನಾನು ಯಾರು ಹೈಫೈ ಟಾಪ್ ಕ್ಲಾಸ್ ಅವ್ರನ್ನ ಹುಡ್ಕೊಂಡು ಹೋಯ್ತಿಲ್ಲ. ನಂತರ ಸಾಧಾರಣ ಮನುಷ್ಯರನ್ನ ಹುಡ್ಕೊಂಡು ಹೋಯ್ತಾ ಇದ್ದೀನಿ. ಹಾಗೆ ನಿಮ್ಮ ಬಳ್ಳಾರಿಲಿ ಪ್ರೀತಿಯ ಜನರು ಸಿಕ್ಕಿದ್ದಾರೆ, ದಿನನಿತ್ಯ ಬೆವರು ರಕ್ತ ಸುರಿಸಿ ದುಡಿತಾರೆ. ಏನು ಅವ್ರ ಸಮಸ್ಯೆ, ಹೇಗೆ ನಡೀತಿದೆ, ಏನು ಸ್ವಾಮಿ ನಡೀತೈತೆ ಅಂತ ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ಕಾರ ಅಣ್ಣ. ನಮಗೆ ನೋಡಿ ಸರ್, ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಮೋತಿ ಹತ್ರ ನಮ್ಮದು. ಇಲ್ಲಿಂದ ನಾವು ಸೀಟ್ ಉಳಕ್ಕೆಂದು ಹೋಗ್ತಿರ್ತೀವಿ. ರಾಯಲ್ಗೆ, ಧ್ರುವಗುಡಿಗೆ ಸೀಟ್ ವೇಜ 10 ರೂಪಾಯಿ 15 ರೂಪಾಯಿ ಸೀಟು. ಮುಂದೆ ಕುಂತ್ರೆ ನಮ್ಗೆ ಹೊಟ್ಟೆ ತುಂಬೋದು, ಮುಂದೆ ಕುಂತ್ರೆ ಪೊಲೀಸರು ಹಿಡಿತಾರೆ, ಅದೊಂದು ಕಷ್ಟ ಇದೆ. ಇನ್ನೊಂದು ರಾಯಲ್ ಸರ್ಕಲ್ಲು ತುಂಬ ಟ್ರಾಫಿಕ್ ಜಾಮ್ ಇದೆ. ಒಂದು ಬಾಡಿಗೆ ಬಿಟ್ಟು ಬರೋದ್ರೊಳಗೆ ಗಂಟೆ ಆಗುತ್ತೆ. SP ಸರ್ಕಲ್ ಸೈಡ್ ಹೋದ್ರೆ ಆ ಕಡೆ ಟ್ರಾಫಿಕ್ಕು. ಇಷ್ಟು ದಪ್ಪ ಕಲ್ಲುಗಳಿದಾವೆ, ಟೈರ್ಗಳೆಲ್ಲ ಮೊನ್ನೆ ನಂದೇ ಟೈರ್ ಕಲ್ಲು ಸಿಕ್ಕಂದು ಟೈರ್ ಡಮ್ ಅಂದ್ಬಿಡ್ತು ನಂದೇ. ಭಾಳ ಕಷ್ಟ ಐತೆ ರೋಡ್ಗಳದ್ದು ಸಮಸ್ಯೆ. ಇನ್ನೊಂದು ಬಾಡಿಗೆ ಗಾಡಿಗಳು ಹಾಕ್ತಾರೆ, ಬಾಡಿಗೆ ಗಾಡಿಗಳು ಅವ್ರು ಫೈನಾನ್ಸ್ ಕಟ್ಕೊಬೋದು, ಬಾಡಿಗೆ ಕಟ್ಕೊಬೋದು. ಗ್ಯಾಸ್ ರೇಟು ದಿನ ರೇಟ್ ಆಗ್ತಿದೆ. ಭಾಳ ಕಷ್ಟ ಆಗಿದೆ ನಮಗೆ ಆಟೋ ಡ್ರೈವರ್ಗಳು. ಅಣ್ಣ, ಒಂದು ದಿನಕ್ಕೆ ನೀವು ಎಷ್ಟು ದುಡಿಬೋದು? ಒಂದು ದಿನದಲ್ಲಿ ಏನಿಲ್ಲ ಅಂದರೂ ಒಂದು ದಿನಗೂಲಿ ಅಂತ ನೀವು ಒಂದು ಅಂದಾಜು, ಪ್ರತಿದಿನ ನಾನು ಇಷ್ಟಾರು ಮಾಡ್ಕೊತೀನಿ ಒಂದು 750-800 ರೂಪಾಯಿ ಮಾಡ್ಕೊಂತೀವಿ. ಅದ್ರ ಗಾಡಿ ಬಾಡಿಗೆ ತೆಗಿಬೇಕು 250, ಗ್ಯಾಸ್ ಹಾಕ್ಸಿಬೇಕು. ಒಂದೊಂದು ದಿವಸ ಇರ್ತದೆ, ಒಂದೊಂದು ದಿವಸ ಇರೋದಿಲ್ಲ. ಒಂದು ದಿನಕ್ಕೆ ಕಮ್ಮಿ ಅಂದ್ರೂ ಕಮ್ಮಿ ಇಷ್ಟಾದರೂ ಹಾಗೆ ಆಗುತ್ತಪ್ಪ ಅಂದರೆ ಎಷ್ಟು? ಒಂದು 500. ಇವಾಗ ಪ್ರತಿದಿನ ಒಂದು 500ರಲ್ಲಿ ಒಬ್ಬ ಮನುಷ್ಯ ಜೀವನ ನಡೆಸ್ಬೋದಾ, ಹೌದಾ ಇಲ್ವಾ? ನಡೆಸೋದು ಕಷ್ಟ ರೀ, ಕಷ್ಟ. ಮನೆ ಬಾಡಿಗೆ ಎಲ್ಲ, ಆಟೋ ಬಾಡಿಗೆ ಇರೋರು ಭಾಳ ಜನ ಇದ್ದಾರೆ, ಸ್ವಂತ ಗಾಡಿ ಇರೋರು ಇದ್ದಾರೆ. ಮತ್ತು ಕಂತು ಬಜಾಜು ಇವೆಲ್ಲ ಕಂತುಗಳು ಅವು ಜಗ್ಗಿ ಇದಾವೆ, ಕಟ್ಕೊಂಬೋವು. 9,200 ಹಂಗೆ ಕಟ್ಟಬೇಕು. 38 ತಿಂಗಳ 48 ತಿಂಗಳು ಅವ್ರದ್ದು ಕಟ್ಟಬೇಕು, ಗಾಡಿ ಕಂತು ಮುಗಿಯೋವರೆಗೆ. ಇವಾಗ ನಿಮಗೆ ಒಂದು ಪರಿಹಾರ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ನಿಮ್ಗಳಿಗೆ ಯಾವ ಥರ ಸವಲತ್ತುಗಳು ಮಾಡ್ತಾರೆ? ಆಂಧ್ರದಾಗ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಅವರು ಹೆಂಗೆ ಮಾಡಿದ್ದಾರೆ ಆ ಥರ ನಮಗೊಂದು ಸ್ವಲ್ಪ ಮಾಡಿದ್ರೆ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸಾರ್ ಅವರು ನಮಗೆ ತುಂಬ ಅನುಕೂಲ ಆಗುತ್ತೆ. ಅನುಕೂಲ. ಮೊನ್ನೆ ತಾನೇ ಎಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ರಲ್ಲ, ಅದು ಓಲಾ ಉಬರ್ವಾ ಅದು ಬಂದ್ ಮಾಡ್ಬೇಕಂತಂದು ಮಾಡಿದರು. ಪ್ರಾಸೆಸಿಂಗ್ ಎಲ್ಲ ಇದೆ, ಅದು ಕೆಲಸ ನಡೀತೈತೆ ಸರ್. ನಡೆಯೋಕ್ಕೆ ದೊಡ್ಡ ಸಿಟಿ ಆದರೆ ನಡೀತೆ, ಬೆಂಗಳೂರಲ್ಲಿ ಅಂತಲ್ಲಿ ಆದರೆ ನಡೀತೆ. ಇಲ್ಲಿ ಲೋಕಲಲ್ಲಿ ಇರೋದ ಸುತ್ತಮುತ್ತ 15 ಕಿಲೋಮೀಟ್ರ್ ಇಲ್ಲ. ಅಣ್ಣ, ನೀನು ಹೆಂಗೆ ಹೇಳೋದು, ದೊಡ್ಡ ಸಿಟಿ ಇರಲಿ ಚಿಕ್ಕ ಸಿಟಿ ಇರಲಿ, ಎಲ್ಲರೂ ಜನಸಾಮಾನ್ಯರು ಒಬ್ಬರೇ ಇರೋದು, ಮನುಷ್ಯರನ್ನ ಒಬ್ಬರೇ, ಮನುಷ್ಯನ ಪಾಡು ಹೊಟ್ಟೆ ಪಾಡು. ಸೊ ನಮ್ಮ ಹೊಟ್ಟೆ ಜೀವನ ನಡೆಯೋಕ್ಕೆ ದಿನಗೂಲಿ ಒಂದು 500 ರೂಪಾಯಿ ಮಾಡ್ಕೊಂಡ್ರು ಸಹ ಅದರಲ್ಲೂ ನಮ್ಮ ಹೊಟ್ಟೆ ತುಂಬ್ತಾ ಇಲ್ಲ ಅಂದರೆ ಅದಕ್ಕೆ ಏನು ತಾನೇ ಒಂದು ಪರಿಹಾರ ಅನ್ನೋದಿದೆ? ನಿಮ್ಗಳಿಗೆ ಏನು ಪರಿಹಾರ ಅಂತ ಒಂದು ಗೋರ್ಮೆಂಟೇ ಸವಲತ್ತು ಮಾಡ್ಬೇಕು ಸರ್ ನಮಗೆ. ಏನು ತಿಂಗಳಿಗೆ ಇಷ್ಟು ಅಂತ ಆಟೋ ಡ್ರೈವರ್ಗಳಿಗೆ ಸ್ವಲ್ಪ ಬಸ್ಗಳು ಫ್ರೀ ಮಾಡಿದಾರಲ್ಲ, ಅದ್ರ ಸಬ್ಸಿಡಿನೂ ಯಾವುದೋ ಒಂದು ಅನುಕೂಲ ಮಾಡಿ ಕೊಡಬೇಕು. ಗಾಡಿ ತೊಗೊಳೋರಿಗೆ ಅದು ನಮಗೆ ಅನುಕೂಲ ಆಗುತ್ತೆ. ಗಾಡಿಗಳು ತಗೊಳೋರು ಲೋನ್ ಬರ್ಬೇಕು ನಮಗೆ. ಆಟೋ ತಗೋಬೇಕಂದ್ರೆ SBI ಬ್ಯಾಂಕನ್ನು, ಕೆನರಾ ಬ್ಯಾಂಕನ್ನು, ಇದು ಕರ್ನಾಟಕ ಬ್ಯಾಂಕನ್ನು ಇಂಥದ್ರಲ್ಲಿದ್ದ ನಮಗೆ ಬರಬೇಕು. ಪ್ರೈವೇಟ್ಲವರು ಪೂರ್ತಿ ಗುಂಡು ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟಾರೆ ಅವರು. ಇವರೆಲ್ಲ ಬಜಾಜು, ಮಹೇಂದ್ರ, ಇವರೆಲ್ಲ ಇಂಡಿಜಾ ಫೈನಾನ್ಸು, ಇವರೆಲ್ಲ ಭಾರಿ ಆಟೋ ಡ್ರೈವರ್ ಮೇಲೆ ರಕ್ತ ಹಿಡ್ತಾರೆ. ಒಂದು ದಿನ 1 ಗಂಟೆ ಟೈಮ್ ಆಗೈತೆ ಅಂದರೆ ಚೆಕ್ ಬಂತು 300 ರೂಪಾಯಿ ಹಾಕ್ತಾರೆ, ಬಡ್ಡಿ 500 ರೂಪಾಯಿ ಹಾಕ್ತಾರೆ. ಹೆಂಗೆ ಮಾಡ್ಕೊಂಡು ತಿನ್ಬೇಕು? ಒಂದಿನ ದುಡ್ದಿದ್ದೆಲ್ಲ ಅವ್ರಿಗೆ ಇಡಬೇಕು, 1 ಗಂಟೆ ಲೇಟ್ ಆದ್ರೆ. ಹಂಗೆ ಐತೆ ನೋಡಿ ಸರ್ ನಮ್ಮ ಆಟೋದವ್ರದ್ದು ಪರಿಸ್ಥಿತಿ. ತುಂಬ ಕಷ್ಟ ಅಂದರೆ ಕಷ್ಟ. ಒಂದು ನಿಮಿಷ ಜನಗಳೇ, ನೀವು ನೋಡ್ತಾ ಇರ್ಬೋದು ಅವ್ರ ಕಷ್ಟಗಳನ್ನ ಅವ್ರು ತೋಡ್ಕೊತಾ ಇದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ಪಾಪ ಅವ್ರಗಳ ಕಷ್ಟಗಳನ್ನ ಏನಿದೆ ಅದಕ್ಕೆ ಅಟ್ಲೀಸ್ಟ್ ಒಂದು ಕಿವಿ ಕೊಟ್ಟು ಕೇಳಿಸ್ಕೊಂಡು ಫುಲ್ ಪರಿಹಾರ ಒಂದೇ ಸತಿ ಕೊಡೋ ಅವಶ್ಯಕತೆಯೂ ಇಲ್ಲ. ಹಂತವಾಗಿ ಅವ್ರಿಗೆ ಸಹಾಯ ಮಾಡಿಕೊಂಡು ಸರ್ಕಾರ ಅವ್ರ ಜೊತೆಗೂ ನಿಲ್ಲಬೇಕು. ಯಾಕೆಂದ್ರೆ ಅವ್ರೂ ಒಂದು ಬೆನ್ನೆಲುಬಾಗಿ ಜನರು ಪ್ರಯಾಣ ಮಾಡಬೇಕು ಅಂದರೆ ಆಟೋ ಡ್ರೈವರ್ ಮುಖ್ಯ ಅಲ್ವಾ? ಅವ್ರಿಲ್ಲದೆ ಎಲ್ಲರೂ ಅವ್ರವ್ರ ಸ್ವಂತ ಗಾಡೀಲಿ ಓಡಾಡೋಕ್ಕಾಗುತ್ತಾ? ಸೊ ಸರ್ಕಾರ ಇವ್ರ ಕಡೆನೂ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ನೋಡಿ ಸ್ವಾಮಿ, ನಾವಿರೋದು ಹಿಂಗೆ. ಆಲ್ರೆಡಿ ನಾವು ಆಟೋ ಡ್ರೈವರ್ಸ್ ಹತ್ರ ಸಮಸ್ಯೆಗಳು ಕೇಳ್ಕೊಬಂದು ಇಲ್ಲ, ಹಾಗೆ ಬಹಳಷ್ಟು ಶ್ರಮಜೀವಿಗಳಿದ್ದಾರೆ. ಈ ಥರ ಶ್ರಮಜೀವಿಯಲ್ಲಿ ನಾನು ಇನ್ನೊಬ್ಬರನ್ನ ನೋಡಿದ್ದೀನಿ. ಸರ್ ನಮಸ್ಕಾರ. ಮಾಡ್ತೀನ ದಿನ 500 ರೂಪಾಯಿ. 500 ರೂಪಾಯಿ ಜೀವನ ನಡೆಯುತ್ತಾ? 5 ಸರ್ ದಂಡಿಗೆ ಕಟ್ಟೋ ಕಾರ್ಪೊರೇಷನ್ ತಗೊಂಡಿರ್ತೀವಿ, ಕಟ್ಟೋ ದಂಡಿಗೆ ಇರ್ತಾವ. ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ನಾವು ತಗೊಂಡಿರ್ತೀವಿ. ವ್ಯಾಪಾರ ಆದರೆ ಕಟ್ತೀವಿ, ಇಲ್ಲದ್ರೆ ಇಲ್ಲ, ನಾಳೆ ಕಟ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಇನ್ನೇನು ಅಷ್ಟೇ ಯಾವುದೋ ಒಂದು ನಡ್ತೈತೆ. ಸ್ವಾಮಿ ನೋಡ್ರಿ ಸ್ವಾಮಿ, ನಾವಿರೋದು ಹಿಂಗೆ, ಇದೇ ನಮ್ಮ ಬಳ್ಳಾರಿಯ ಜೀವನ. ಬನ್ನಿ ಇನ್ನು ಎಷ್ಟು ಶ್ರಮಜೀವಿ ಅವರು ಅಂತ ನೋಡ್ಕೊಂಬರೋಣ. ನೋಡಿ ಜನಗಳೇ, ಇನ್ನೊಂದು ಶ್ರಮಜೀವಿನ ಕಂಡಿದ್ದೀನಿ. ದಿನನಿತ್ಯ ಅವರು ಹಣ್ಣು ವ್ಯಾಪಾರ ಮಾಡ್ತಾ ಇರ್ತಾರೆ. ಬನ್ನಿ ನೋಡಿ ಸ್ವಾಮಿ, ನಾವಿರೋದು ಹೆಂಗೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ ಸ್ವಾಮಿ. ಅಕ್ಕ, ಹೇಗೆ ನಡೀತಿದೆ ಜೀವನ? ಹಿಂಗೆ ಜೀವನ ನಡೀತೈತಪ್ಪ. ಎಷ್ಟಕ್ಕ ಆಗುತ್ತೆ ವ್ಯಾಪಾರ ಒಂದು ದಿನಕ್ಕೆ?
ಮಾಮೂಲಿ ಹಂಗೆ ಕೈ ಪಣಿಗೆ ಹತ್ತದ ಹಂಗೆ ಸಾಲ್ತೈತಾ ಜೀವನ ನಡೀತೈತಾ ಹಿಂಗೆ ಜೀವನ ನಡಿತೈತೆ. ಕಾರ್ಪೊರೇಷನ್ ಅವರಿಂದ ಏನೋ ತೊಂದರೆ ಸಮಸ್ಯೆಗಳೇನಿಲ್ವಾ? ಇಲ್ಲ ಇಲ್ಲ ಇಲ್ಲಣ್ಣ, ಮಾಮೂಲಿ ಅವ್ರು ಬೈಯಲ್ಲಿ ಎಲ್ಲಿಗೆ ಬಿಡೋದು ಎಲ್ಲಿಗೆ, ತಗೊಂಬೋದು ಎಲ್ಲಿಗೆ, ಮಾಡೋದು ಎಲ್ಲಿ, ಹಿಂಗೆ ಸ್ವಾಮಿ ನಾವು ಇರೋದು ನೋಡಿದ್ದೀವಿ. ನೋಡಿ ಸ್ವಾಮಿ, ನಾವು ಇರೋದು ಹಿಂಗೆ ಕಾರ್ಯಕ್ರಮ ನಾನು ನಿಮ್ಮ ಸುವರ್ಣ ಬಳ್ಳಾರಿಲಿ ನಡ್ಕೊಂಡು ಮಾತಾಡ್ಕೊಂಡು ಬಂದೆ. ಹಾಗೆ ಧೈರ್ಯಶಾಲಿಗಳಂಥ ಆಟೋ ಡ್ರೈವರ್ಗಳು, ಶ್ರಮಜೀವಿಗಳು ಅವ್ರು ಕರೆದವ್ರೆ. ಬರ್ರಿ ಸರ್, ನಾನು ಹೇಳ್ತೀನಿ ನಮ್ಮ ಜೀವನ ಹೆಂಗೈತಿ ಅಂತ ಹೇಳೋರೆ. ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ಕಾರ ನಮಸ್ಕಾರ ಅಣ್ಣ. ಅಣ್ಣ, ಏನು ನಡೀತೈತಿ? ನಾನು ಬೆಳಗ್ಗೆ 5 ಗಂಟೆಗೆ ಬರ್ತೀವಿ, ಸಾಯಂಕಾಲವರೆಗೆ ಒಂದು 1000 ರೂಪಾಯಿ ದುಡೋಕ್ಕಲ್ಲ. ಬಳ್ಳಾರಿ ಮಿನಿಮಮ್ 5,000 to 6,000 ರೂಪಾಯಿ ಗಾಡಿ ಇದ್ದಾವೆ. ನಮ್ಮ ಜೀವನ ಇರೋದು ಹಿಂಗೆ. ಆಟೋ EMI ತಿಂಗ್ಳಿಗೆ ಬಂದರೆ 8,500-600 ರೂಪಾಯಿ ಕಟ್ಟಬೇಕು. ಜೀವನ ಸರಿಗೆ ನಡೀತಾ ಇಲ್ಲ. ಒಂದು ದಿನಕ್ಕೆ ಎಷ್ಟು ಮಾಡ್ಕೊತೀರಿ ನೀವು? ಹೇಳ್ತೀನಿ ಸರ್, 700-800 ರೂಪಾಯಿ. ಅದ್ರಾಗ ಜೀವನ ನಡೆಯುತ್ತಾ? ನಡೆಯಲ್ಲ ಮತ್ತು ಸರ್, ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಆಟೋ ಬೇರೆ ಕಟ್ಟಬೇಕು. ಇವೆಲ್ಲ ಗ್ಯಾರಂಟಿಯಿಂದ ಸಿಟಿ ಬಸ್ಗೆಲ್ಲ ಹೆಣ್ಮಕ್ಳೆಲ್ಲ ಹೋಗ್ತಾರೆ. ಏನು ಎಲ್ಲ ಸಮಸ್ಯೆ ಏನು ನೋಡ್ರಿ. ಆಟೋಗಳು ಎಷ್ಟು ವೇಸ್ಟ್ ಆಗಿ ನಿಂತದ ನೋಡ್ರಿ. ಆಟೋ ಡ್ರೈವರ್ಗಳು ಎಷ್ಟು ವೇಸ್ಟ್ ಆಗಿದ್ದಾರೆ. ನಮಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಇವಾಗ ನಿಮಗೆ ಪರಿಹಾರ ಅಂತ ಕಂಡ್ಕೊಡ್ಬೇಕು. ಸರ್ಕಾರದಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನು ಎಕ್ಸ್ಪೆಕ್ಟ್ ಮಾಡ್ಬೇಕು? ಏನು ಯಾವ ಥರ ಕೇಳಬೇಕು? ಯಾವ ಥರ ಕೇಳಬೇಕು? ಸಬ್ಸಿಡಿ ಅಂತ ಈಗ ಆಟೋದಂತೂ ಸಬ್ಸಿಡಿ ಕೊಡಂಗಿಲ್ಲ, ಲೋನ್ ಥರನೇ ಕೊಡೋದು. ಏನು ಮಾಡಿದ್ದಾರೆ ಹೇಳ್ರಿ. ಆಂಧ್ರಲ್ಲಿ ಸಬ್ಸಿಡಿ ಮಾಡಿದ್ದಾರಲ್ಲ ವರ್ಷಕ್ಕೆ ಆಟೋ ಡ್ರೈವರ್ಗೆ. ಹ್ಞೂ, ನಮ್ಮೊಬ್ರಿಂದ ಆಗಲ್ಲ, ಎಲ್ಲರೂ ಮಾಡ್ಕೋಬೇ. ಎಲ್ಲರೂ ಒಬ್ಬಟ್ಟಾಗಿದ್ರೆ ನಾನು ಇವಾಗ ಹಿಂಗೆ ಟ್ರಾವೆಲಲ್ಲಿ ಹೋಗ್ತೀನಿ. ಎಷ್ಟು ಜನ ಶ್ರಮಜೀವಿಗಳು ಎಲ್ಲರೂ ಮಾತಾಡ್ತೀನಿ. ಮಾತಾಡಿರೋರು ಎಲ್ಲರೂ ಸಂಜೆ ಹೇಳ್ತೀನಿ. ನಿಮ್ಮ ಸಮಸ್ಯೆಗಳನ್ನ ಇದ್ದಂಗೆ ಹೇಳಿದ್ರೆ ಅದಕ್ಕೇನೋ ಒಂದು ಪರಿಹಾರ ಕಂಡುಕೊಳ್ಬೋದು. ಹೇಳ್ದೆ ಸರ್, ದಿನಾಗ 700-800 ಮಾತ್ರ. ಗ್ಯಾಸ 300 ರೂಪಾಯಿ ಆಗ್ತದೆ. ಎಲ್ಲಿಂದ ದುಡಿಬೇಕು ಹೇಳ್ರಿ? ನೀವೇ ಆಲೋಚನೆ ಮಾಡ್ಬೇಕಷ್ಟೇ. ಆಟೋದವರಿಗೆ ಭಾರಿ ಅನ್ಯಾಯ ಆಗ್ಬಿಟ್ಟೆ ಸರ್. ನಮಗೆ ಬಾಡಿಗೆ ಇಲ್ಲ ನ್ಯಾಯ ನಡೀತಿದ್ದೀರಾ ಸರ್, ಬಾಡಿಗೆ ಇಲ್ಲ. ಆಟೋಗಳು ಜಾಸ್ತಿ ಆಗಿಬಿಟ್ಟವ, ಕಂತು ಜಾಸ್ತಿ ಆಗಿಬಿಟ್ಟೈತೆ. ಮತ್ತು ಇನ್ನೊಂದು ನಾವು ಬಾಡಿಗೆಗಳು ಸಿಟಿ ಬಸ್ ಪ್ರಾಬ್ಲಮ್ಮು ಭಾಳ ಕಷ್ಟ ಆಗ್ಬಿಟ್ಟೈತೆ ಸರ್ ನಮಗೆ. ಗ್ಯಾರಂಟಿಯಿಂದ ಪ್ರಾಬ್ಲಮ್. ಗ್ಯಾರಂಟಿಯಿಂದ ಪ್ರಾಬ್ಲಮ್. ತಿಂಗಳಿಂದ ಈ ಥರ ಆಯ್ತಾರೋ ಇವಾಗ ರೀಸೆಂಟ್ ಇಂದ ಆಯ್ತಾ ಒಂದು ವರ್ಷ? ಇಲ್ಲ, ಇವಾಗ ಸುಮಾರು ಒಂದು ವರ್ಷದಿಂದ ಒಂದು ವರ್ಷ ಎಲ್ಲ ಆಟೋದವರು ಪ್ರಾಬ್ಲಮ್ ಸರ್. ಎಲ್ಲ ಆಟೋದವರಿಗೆ ಸರ್. ಮೊದಲು ಹೇಗಿತ್ತು? ಮೊದಲೆಲ್ಲ ಪರವಾಗಿಲ್ವಾ? ಮೊದಲೆಲ್ಲ ಪರವಾಗಿಲ್ಲ ಸರ್. ಈ ಫ್ರೀ ಬಸ್ ಬಂದ ಇನ್ನೊಂದು ಈ ಓಲಾ ಊಪರ್ ಬಂದು ಇನ್ನೂ ಸ್ವಲ್ಪ ನಮ್ಗೆ ಇದಾಗ್ಬಿಟ್ಟು, ಈ ಅಮ್ಮ ರ್ಯಾಫರ್ ಯಾವ್ದು ರ್ಯಾಪ್ ಹೇಳ್ತಾರೆ ಸರ್, ಅವು ಎಲ್ಲ ಮಾಡಿ ಇದಾಗ್ಬಿಟ್ಟು ರ್ಯಾಪಿಡು ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನಮಗೆ. ಅಸಲು ಬಾಡಿಗೆ ಇಲ್ಲದೆ ನಮಗೆ ಬರಕ್ಕೆ ಮುಂಚೆ ನಾವು ಆರಾಮಾಗಿದ್ವಿ. ಬರೋಕ್ಕೆ ಮುಂಚೆ ಜಾಸ್ತಿ ಆಗಿಬಿಡುತ್ತೆ ಸರ್. ಹ್ಞೂ, ಸ್ವಲ್ಪ ರ್ಯಾಪಿಡು ಅವೆಲ್ಲ ಬರಲ್ಲಂಗೆ ಸ್ವಲ್ಪ ಕಟ್ ಮಾಡಿಬಿಡಿ ಸರ್. ಅದು ನಾವು ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ನಿಮ್ಮ ಧ್ವನಿ ತಲುಪಿಸ್ತೀವಿ. ಅವ್ರಿಗೆ ಹೇಳ್ರಿ, ನೋಡ್ರಿ ಸ್ವಾಮಿ ನಾವಿರೋದು ಹಿಂಗೆ ಅಂತ ನೀವೇ ಹೇಳ್ರಿ. ನೋಡ್ರಿ ಸ್ವಾಮಿ, ನಾವು ಇರೋದು ಹೀಗೆ. ನಾವು ದಿನ 500 ಇರ್ತೀವಿ. 500ದಾಗ 300 ರೂಪಾಯಿ ಗ್ಯಾಸ್, 500 ರೂಪಾಯಿ ಬಾಡಿಗೆ, 250 ರೂಪಾಯಿ 200 ರೂಪಾಯಿ ಉಳಿತದೆ. ನಾವು ಏನು ಬದುಕಬೇಕು? ಹೆಣ್ಣು ಮಕ್ಕಳನ್ನ ಸಾಕಬೇಕು. ಸರ್ಕಾರ ನಮ್ಗೆ ಏನು ಪರಿಹಾರ ಕೊಟ್ಟಿಲ್ಲ. ನಮಗೆ ಆಟೋ ಡ್ರೈವರ್ ಯಾವ ಸರ್ಕಾರ ಏನು ಕೊಟ್ಟಿಲ್ಲ ನಮಗೆ. ಸರ್ಕಾರ ಯಾರು ಏನು ಮಾಡಿಲ್ಲ ನಮಗೆ. ಆಂಧ್ರದಲ್ಲಿ ಮೊನ್ನೆ ಮಾಡಿದ್ದಾರೆ, ಇಲ್ಲಿ ಏನು ಮಾಡಿದಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಾವು ದಿವಾಳಿ ಆಗ್ಬಿಟ್ಟೈತೆ. ಬಾಟೋದವ್ರು ಅಂದರೆ ಭಾಳ ಕಷ್ಟ ಆಗ್ಬಿಟ್ಟೈತೆ. ಶ್ರಮಜೀವಿಗಳದೇ ಒಂದು ಪಾಡು ಅಂದರೆ ಬಾಯಿ ಬರ್ದಿರೋರ್ಗು ಅವ್ರ ಜೀವ ತಿಂತವ್ರೆ. ಏನು ಅಂತ ಬನ್ನಿ ಅವ್ರನ್ನೇ ಕೇಳೋಣ. ಇವ್ರದ್ದು 2-3 ತಿಂಗಳಾಗಿದೆ, ಪಿಂಚಣಿ ಬಂದಿಲ್ಲ ಅಂತೆ. 3 ತಿಂಗಳಾಗಿದೆ, ಪಿಂಚಣಿ ಕೊಟ್ಟಿಲ್ಲ ಅಂತ ಇವ್ರಿಗೆ. ಬಾಯಿಲ್ಲ, ಏನಿಲ್ಲ. ನಾವು ಹೆಂಗೆ ಕೇಳ್ಬೇಕು, ಯಾರನ್ನ ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸ್ವಲ್ಪ ನೋಡಿ ಇದು ಮಾಡಿರಿ. ಖಂಡಿತ ನೋಡಿ, ಬಾಯಿ ಇಲ್ದಿರೋರ್ದು ಕಷ್ಟ ಕೂಗ್ ಕೇಳೋಕ್ಕಾಗಲ್ಲ. ಕೂಗಿದ್ರಾರು ಒಂದು ಅರ್ಥ ಆಗುತ್ತೆ ಅಂದರೆ ಆ ಸಮಸ್ಯೆನೂ ಕೇಳ್ಕೊಳ್ಳೋಕ್ಕೆ ಯಾರೂ ಕಿವಿ ಕೊಡ್ತಾ ಇಲ್ಲ. ನಾವು VTV ಬಳ್ಳಾರಿ ವತಿಯಿಂದ ನಿಮ್ಮ ಧ್ವನಿಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತೀವಿ. ಖಂಡಿತ ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಜನ ಮುಟ್ಟುವ ಪ್ರಯತ್ನ ನಾನು ಮಾಡಿಕೊಂಡೇ ಕೊಡ್ತೀನಿ. ನೋಡಿ ಸ್ವಾಮಿ, ನಾವಿರೋದು ಹಿಂಗೆ. ಇವಾಗ ಕರೆಕ್ಟಾಗಿರೋರ ಹತ್ರ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅವ್ರ ದಿನನಿತ್ಯ ಶ್ರಮಜೀವಿಗಳು ಬೆವರು ಸುರಿಸಿ ಈ ಬಿಸಿಲಲ್ಲೂ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವ್ರ ದಿನಶೈಲಿ ಹೇಗಿರುತ್ತೆ, ಅವ್ರದ್ದು ಯಾವ ಥರ ದಿನಗಳು ಸ್ಟಾರ್ಟ್ ಆಗುತ್ತೆ, ಅವ್ರ ದಿನ ಯಾವಾಗ ಮುಗಿಯುತ್ತೆ, ಅವ್ರು ಹೇಗೆ ಅವ್ರ ಈ ಕೆಲ್ಸಗಳು ಮಾಡಿಕೊಂಡು ಅವ್ರ ಜೀವನ, ಅವ್ರ ಪರ್ಸ್ನಲ್ ಜೀವನನೂ ಹೇಗಿರುತ್ತೆ ಅಂತ ಬನ್ನಿ ಅವ್ರ ಹತ್ರನೇ ಕೇಳೋಣ. ಅಕ್ಕ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ಹೇಗೆ ನಡೀತಿದೆ ಅಕ್ಕ ಜೀವನ? ಹಿಂಗೆ ಮಾಡ್ಕೋಬೇಕಣ್ಣ, ಏನು ಮಾಡ್ತೀವಿ? ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕು? ಬೆಳಗ್ಗೆ ಎಷ್ಟು ಗಂಟೆಗೆ ಅಕ್ಕ ಶುರು ಆಯ್ತೈತೆ? ನಾವು 5 ಗಂಟೆಗೆ ಬರ್ತೀವಣ್ಣ. 5 ಗಂಟೆಯಿಂದ ಕೆಲಸ ಮುಗಿಯೋದು 2 ಗಂಟೆ ಆಗ್ತೈತಿ. 2 ಗಂಟೆ. ಆಗ ಒಂದು ದಿನಗೂಲಿ ಎಷ್ಟಿರ್ಬೋದಕ್ಕ? ಎಷ್ಟು ಅಂದಾಜು ಅಂದ್ರೆ ಒಂದು 350 ರೂಪಾಯಿ, 500. 500 500 ಅಲ್ಲ ನಮಸ್ಕಾರ. ನೀವೆಂತ ತೋರಿಸ್ತಿದ್ದೀನಿ ನನಗೆ?
ಅಣ್ಣ ಇವಾಗ ಬೆಳಗ್ಗೆ ನೀನು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಾ? 5 ಗಂಟೆ. ಸೊ ಸರಿ ಸುಮಾರು ಎಷ್ಟು ಜನ ಕೂಲಿ ಕಾರ್ಮಿಕರು ಇರ್ತೀರಾ? ಅಣ್ಣ ನಾಚ್ಕೊಳ್ತವ್ರೆ, ಪರವಾಗಿಲ್ಲ. ಕೆಲವರು ನೋಡ್ರಿ ಜನಗಳು ಹೇಳ್ತೀನಿ, ನಾನು ಇವಾಗ ಲೈವಾಗಿ ಬಳ್ಳಾರಿಲಿ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಅವ್ರಿಗೆ ಸಮಸ್ಯೆ ಇದೆ, ತೊಂದರೆಗಳಿದೆ, ಅಂದ್ರೂ ನಗ್ನಗ್ತಾ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವುಗಳು ನೋಡ್ಬೋದು, ನಾವು ಒಂದು ಕಡೆ ಓದೋ ಊಟ ತಿಂಡಿ ಕೂತ್ಕೊಂಡ್ರೆ ಒಂದು 500 ರೂಪಾಯಿ ಹಿಂಗೆ ಹೋಗ್ಬಿಡುತ್ತೆ. ಆದರೆ ಇವರು ಇಡೀ ದಿನ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 3-4 ಗಂಟೆ ತನಕ ಮಾಡ್ತಾರೆ, 300 ರೂಪಾಯಿ ದುಡಿತಾರೆ. ಅಕ್ಕ ಅದ್ರಲ್ಲಿ ಜೀವನ ಹೇಗೆ ನಡೆಯುತ್ತಕ್ಕ? ಜೀವನ ಹೆಂಗೆ ನಡೀತದೆ ಅಂದರೆ ಮತ್ತೆ ಹಂಗೆ ನಡೀತೈತಣ್ಣ. ಏನು ಮಾಡಬೇಕು? ಮಕ್ಕಳು ಮರಿಗೆ ಸಂಪಾದಿಸ್ಬೇಕು. ನೋಡಿ ಸ್ವಾಮಿ, ನಾವಿರೋದು ಹಿಂಗೆ. ನೋಡ್ರಿ ಸ್ವಾಮಿ, ನಾವಿರೋದು ಹೆಂಗೆ? ಹಿಂಗೆ ನಮ್ದು ಕಷ್ಟ. ನೋಡ್ರಿ ಸ್ವಾಮಿ, ನಾವಿರೋದೇ ಹಿಂಗೆ ಅಂತವ್ರೆ. ನೋಡ್ತಾ ಇರಿ VTV ಬಳ್ಳಾರಿ.